ಡ್ರಾಮಾ ಜೂನಿಯರ್ ಸೀಸನ್ 2ರಲ್ಲಿ ತನ್ನ ಅದ್ಭುತ ಹಾಗೂ ಅಮೋಘ್ನ ಅಭಿನಯದ ಮೂಲಕ ಕನ್ನಡ ಕೃತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರಾವ್ಯ ಮರವಂತೆ ಅವರು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಾಗ ಚಿಕ್ಕವರಾಗಿದ್ರೆ ಈಗ ದೊಡ್ಡವರಾಗಿದ್ದಾರೆ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಾನು ಡ್ರಾಮಾ ಜೂನಿಯರ್ ಸೀಸನ್ 2 ರನ್ನರ್ ಅಪ್ ಹಾಗೂ ಡಿ ಲಿಟಲ್ ಮಾಸ್ಟರ್ ರನ್ನರ್ ಅಪ್ ಕೂಡ ಹೌದು. ಇದಕ್ಕಿಂತ ಮುಂಚೆ ಯಕ್ಷಗಾನ ಕಲಾವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದ ಅದರಿಂದನೇ ನನಗೆ ಆ, ಗುರುತು ಸಿಕ್ಕಿದೆ ನನಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಅನ್ನಿಸ್ತಿದೆ ಕನ್ನಡ ಕೃತರ ವೀಕ್ಷಕರಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಆ ಪ್ರೀತಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಕೊಡ್ತಿರೋ ಪ್ರೋತ್ಸಾಹದಿಂದ ನಾನು ಇಷ್ಟು ಮುಂದೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ, ಹಾಗೂ ಇವಾಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಸೊ ಥಿಯೇಟರಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು. ಸೊ ತುಂಬ ಖುಷಿ ಆಗುತ್ತೆ, ಜನರು ಕೊಡ್ತಿರೋ ಪ್ರೋತ್ಸಾಹದಲ್ಲಿ ಇನ್ನೂ ಮುಂದೆ ಬರಬೇಕು ಅನ್ನೋ ಹುಮ್ಮಸ್ಸು ಕೊಡುತ್ತೆ. ಯಾ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅದ್ರ ಜೊತೆಗೆ ಒಂದೊಳ್ಳೆ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ಹೇಗೆ ಅನ್ನಿಸ್ತಿದೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು? ಮಕ್ಕಳು ಲೈಕ್ ಅವ್ರ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಿರೋ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ. ಹೌದು, ಹಂಗೆ ನಾನು ಅವ್ರ ಲೈಫ್ನ ಕಂಪೇರ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅವರು ಒಂದೊಂದು ಡಾನ್ಸ್ ಆಗಿರ್ಬೋದು, ಅವ್ರ ಕಲೆಗಳನ್ನು ತೆಗಿತಾ ಇದ್ದಾರೆ ಒಂದೊಂದಾಗಿ. ಅವ್ರು ಏನೇನಿದೆ ಕಲೆಗಳನ್ನೆಲ್ಲ ಈ ಥರ ವೇದಿಕೆ ಮೂಲಕ ಅವ್ರು ತೆಗಿತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಅವರಲ್ಲೂ ಕಲೆಗಳಿದೆ, ಅದು ಬರುತ್ತೆ. ಮುಂದೆ ಒಂದಿನ ಕಿರುಚಿತ್ರದಲ್ಲಿ ಬರ್ಬೋದು ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡ್ರಾಮಾ ಜೂನಿಯರ್ಸ್ ಆಯ್ತು, ಡಿ ಆಯ್ತು, ನೆಕ್ಸ್ಟ್ ಮಹಾನಟಿಗೆ ಹೋಗ್ತೀರಾ ಅಥವಾ ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗಕ್ ಇಷ್ಟನಾ ಅಂತ? ಸೊ ಮಹಾನಟಿ ಈಗ ಸದ್ಯಕ್ಕೆ ನಾನು ನನ್ನ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಸೊ ಅದೊಂದು ಬ್ರೇಕ್ ಸಿಕ್ಕಿ, ಸೊ ಕಂಪ್ಲೀಟ್ ಆಗಬೇಕು. ಒಂದೊಂದು ಯಾವುದೇ ಮಾಡಿದ್ರೆ ಅರ್ಧಂಬರ್ಧ ಮಾಡಿದ್ರೆ ಸುಮ್ಮನೆ ನನಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟ್ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತೀನಿ, ಮುಂದೆ ನೆಕ್ಸ್ಟ್ ಕಿರುಚಿತ್ರದಲ್ಲಿ ಬರೋಣ. ಸೊ ಪ್ಲಾನಿಂಗಲ್ಲಿ ಇಟ್ಟಿದ್ದೀನಿ. ಹೌದು. ಈ ಒಂದು ಫೀಲ್ಡ್ ಬರೋದಕ್ಕೆ ಶ್ರಾವ್ಯ ಅವ್ರಿಗೆ ಯಾರು ಇನ್ಸ್ಪಿರೇಷನ್ ಅಂತ? ಆ್ಯಕ್ಚುಲಿ ಏನು ಅಂದರೆ, ನನಗೆ ಇಲ್ಲಿ ಬರೋ ಯಾವುದೇ ರೀತಿ ಐಡಿಯಾ ಸಹ ಇರಲಿಲ್ಲ. ಅಮ್ಮ ಸುಮ್ಮನೆ ಹೋಗು, ಆಡಿಷನ್ ಕೊಡು, ಮಾಡು, ಆಗುತ್ತೆ. ನಾನು ಇದೇನೋ ಈ ಥರದ್ದು ಡಾಲ್ ಏನಾದ್ರು ಕೊಡಿಸಿದ್ರೆ ಹೋಗ್ತೀನಿ, ಮಾಡ್ತೀನಿ ಅನ್ನೋ ಡಿಮ್ಯಾಂಡಲ್ಲಿ ಇರ್ತಿದ್ದೆ. ಸೊ ಅವ್ರು ಕೊಡಿಸಿದ್ರೆ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿ. ಸೊ ಅವ್ರು ಆ ಥರ ಹೇಳಿಲ್ಲ ಅಂದರೆ ನಾನು ಈ ಕಡೆ ಬರ್ತಾನೋ ಇರಲಿಲ್ಲ. ಸೊ ಅಮ್ಮನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಒಂದೊಂದಕ್ಕೂ ಪ್ರೋತ್ಸಾಹ ತುಂಬಿದ್ದಕ್ಕೆ, ಮಾಡು, ಆಗುತ್ತೆ ನಿನ್ನ ಕೈಯಲ್ಲಿ ಅಂತ ಹೇಳಿದಕ್ಕೋಸ್ಕರ ಆಗಿರೋದು ನನಗೆ. ನಟನೆಯಲ್ಲಿ ಯಾರು ಫೇವರೆಟ್ ಹೀರೋ ಅಥವಾ ಹೀರೋಯಿನ್ ಅಂದ್ರೆ ಯಾರು? ಲೈಕ್ ಹೀರೋ ಇಸ್ ಆಲ್ವೇಸ್ ಅಪ್ಪು, ಪುನೀತ್ ರಾಜ್ಕುಮಾರ್ ಸರ್. ಯಾವಾಗಲೂ ಚಿಕ್ಕ ವಯಸ್ಸಿಂದ, ನಾನು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆನೂ ಅವ್ರ ಪರಮಾತ್ಮ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ಅವ್ರು ನನ್ನನ್ನು ತೊಡೆಯಲ್ಲಿ ಕೂರಿಸ್ಕೊಂಡು, ಲೈಕ್ ಇಡೀ ಸಾಂಗ್ ಶೂಟಲ್ಲಿ ನಾನು ಅಲ್ಲಿದ್ದೆ, ನನ್ನನ್ನು ಸೆಟ್ಟಲ್ಲಿ ಕರ್ಸ್ಕೊಂಡಿದ್ರು, ಯಾರನ್ನೂ ಬಿಡ್ತಾ ಇರಲಿಲ್ಲ. ಸೊ ಆ ಫೋಟೋಸ್ ಮೂಮೆಂಟ್ಸ್ ಎಲ್ಲ ತುಂಬ ನನಗೆ ಹತ್ತಿರವಾದಂಥದ್ದು. ಅದಾದಮೇಲೂ ಸಹ ತುಂಬ ಸತಿ ಮೀಟ್ ಮಾಡಿರೋಂಥ ಸೆಲೆಬ್ರಿಟಿ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ಯಾವತ್ತಿಂದನೂ ಯಾವಾಗಲೂ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫೇವ್ರೆಟ್ ಆ್ಯಕ್ಟರ್ ಅನ್ನೋದು ಏನೇ ಆಗಿರಲಿ, ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅಪ್ಪು ಅಂದ ತಕ್ಷಣ ಶ್ರಾವ್ಯ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಮೈ ಸ್ಟ್ರೆಂತ್, ಮೈ ಕಾನ್ಫಿಡೆನ್ಸ್, ಹಾಗೂ ಅವರ ಹ್ಯೂಮ್ಯಾನಿಟಿ. ಸೊ ಅವ್ರ ಪರ್ಸ್ನಾಲಿಟಿ, ಅವ್ರ ಹ್ಯೂಮ್ಯಾನಿಟಿ ಎಲ್ಲದು ಯಾವ್ದು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅವರಲ್ಲಿ. ಸೊ ನಾನು ಪ್ರತಿ ಸತಿ ಮೀಟ್ ಆದಾಗಲೂ ಕೂಡ ಅವ್ರ ಮುಖದಲ್ಲಿರೋ ಮುಗುಳ್ನಗೆ ಸದಾ ಇರುತ್ತೆ. ಸೊ ಅದನ್ನು ಮರೆಯೋಕ್ಕಾಗೋದಿಲ್ಲ. ಸೊ ಅವರ ಆ ಸ್ಮೈಲ್ ಯಾವುದೇ ಸಿಚುವೇಶನಲ್ಲಿದ್ದರೂ ಕೂಡ ಅದೊಂದು ಸ್ಮೈಲ್ ಯಾವಾಗಲೂ ಇದ್ದೇ ಇರುತ್ತಲ್ಲ ಅವರಲ್ಲಿ. ಸೊ ಹಾಗೂ ಅವ್ರು ಕೊಟ್ಟಿರೋ ನನಗೆ ಸಜೆಷನ್ಸ್ ಅಬೌಟ್ ದಿಸ್ ಇಂಡಸ್ಟ್ರಿ ತುಂಬ ರಿಯಾಲಿಟಿಗೆ ತಕ್ಕಂಗೆ ಇರುತ್ತೆ. ಸೊ ಅದಕ್ಕೆ ನಾನು ನನ್ನ ಎಜುಕೇಷನ್ನ ಮುಗಿಸ್ತೀನಿ, ಹಾಗೆ ಈ ಫೀಲ್ಡ್ಗೆ ಎಂಟ್ರಿ ಕೊಡೋಣ ಅಂತ ಇದ್ದೀನಿ. ಅದ್ರ ಜೊತೆಗೆ ನೀವ್ ಅನ್ಕೊಂಡಿದ್ರ ಅಪ್ಪ ಪರಮಾತ್ಮ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲೆಲ್ಲಾನು ಕರ್ಕೊಂಡು ಹೋದಾಗ ಅವ್ರ ತೊಡೆ ಮೇಲೆಲ್ಲ ಕೂತ್ಕೊಂಡಾಗ ನಾನು ಒಬ್ಬ ದೇವ್ರ ಮಡ್ಲಲ್ಲಿ ಕೂತಿದ್ದೀನಿ ಅಂತ ಅನ್ಸಿತ್ತಾ ಯಾವತ್ತಾದ್ರೂ? ನಾನು ಆಗ ಚಿಕ್ಕವಳಾಗಿರೋದ್ರಿಂದ ಯಾವಾಗಲೂ ನಾನು ಐಡಲೈಸ್ ಮಾಡ್ತಿರ್ತೀನಲ್ಲ. ಅಂದರೆ ಚಿಕ್ಕವ್ರ ಮೈಂಡ್ಸೆಟ್ ಏನಿರುತ್ತೆ, ಓಕೆ ನಮ್ಗೆ ಇಷ್ಟ ಆಗಿರೋ ವ್ಯಕ್ತಿ ಬಂದಾಗ ಏನು ಮಾಡೋಕ್ಕೂ ರೆಡಿ ಆಗಿರ್ತೀವಲ್ಲ. ಸೊ ಒಂದಿನ ಹೋಗಿದ್ದಲ್ಲ, ಕಂಟಿನ್ಯೂಸ್ ಲೈಕ್ 3 days ಶೂಟ್ ಇದ್ದಿತ್ತು ಅವ್ರ ಸಾಂಗ್ ಶೂಟು. 3 ದಿನ ಕಂಟಿನ್ಯೂಸ್ ಆಗೋ ಹೋಗೋಣ ಅಂತ ಹೇಳ್ಬಿಟ್ಟೆ. ಲೈಕ್ ಅವರು ನನ್ನನ್ನು ಜ್ಞಾಪಕ ಇಟ್ಕೊಂಡಿದ್ರಲ್ಲ. ಎಷ್ಟೊಂದು ಜನ ಬರ್ತಿರ್ತಾರೆ, ನಾನೊಬ್ಳೆ ಆ 100,000 ಜನದಲ್ಲಿ ನಾನೊಬ್ಳಾಗಿರ್ತೀನಿ. ಸೊ ಜ್ಞಾಪಕ ಇಟ್ಕೊಂಡು ಬಾ ಅಂತ ಕರೆಯೋದು ತುಂಬ ದೊಡ್ಡ ವ್ಯಕ್ತಿತನ ಅಂತ ಹೇಳ್ಬೋದು. ಈಗ ಹೆಂಗ್ ಅನ್ಸುತ್ತೆ ಅಂತ ಒಬ್ಬ ಮೇರು ನಟನ ಮಡ್ಲಲ್ಲಿ ಕೂತಿದ್ದೆ ನಾನು. ಈಗ ಎಲ್ಲೋ ಒಂದ್ ಕಡೆ ನಾನು ನಟನೆಗೂ ಇನ್ನೊಂದ್ 2 ವರ್ಷಗಳ ನಂತರ ಹೋಗ್ತೀನಿ ಅಂತ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳಕ್ಕೆ ನಮಗೆ ಎಲ್ಲೋ ಒಂದ್ ಕಡೆ ಆ ಕೊರಗು ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಅವ್ರ ಬಾಡಿ ಗಾರ್ಡ್ ಜೊತೆ ನಾವು ಮಾತಾಡ್ತಿರ್ಬೇಕಾದ್ರೆ, ಲೈಕ್ ನೀವು ನೆಕ್ಸ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಿದ್ರು. ಸೊ
ಅದೊಂದು ನೋವು ಕೊರಗು ಇದ್ದೇ ಇರುತ್ತೆ. ಸೊ ಇವಾಗ ನಾನು ಎಲ್ಲೇ ಹೋದರೂ ಕೂಡ ಆ ಫೋಟೋ ನನ್ನ ಗ್ಯಾಲರಿಯಲ್ಲಿ ಯಾವಾಗಲೂ ಇರುತ್ತೆ. ಲೈಕ್ ಲೈಕ್ ಅಮ್ಮನ ಫೋನಲ್ಲಿ ಜಾಸ್ತಿ ಫೋಟೋಸ್ ಇರೋದೇ ಅಪ್ಪು ಜೊತೆ. ನನ್ನ ರೂಮಲ್ಲಿ ದೊಡ್ಡ ಫೋಟೋ ಅವ್ರದ್ದೇ ಹಾಕ್ಸ್ಕೊಂಡಿದ್ದೀನಿ ನಾನು. ಸೊ ಯಾರೇ ಬಂದಾಗ ಫಸ್ಟ್ ಅದನ್ನು ನೋಡಬೇಕು. ಸೊ ಅದು ನನ್ನ ಮೇನ್ ಥಿಂಗ್. ನಾನು ಅವ್ರನ್ನ ಮೀಟ್ ಆಗಿದ್ದೀನಿ ಅನ್ನೋದೇ ನನಗೆ ಅದು ಏನು ಆಸ್ಕರು ಬೇಕಾಗಿಲ್ಲ. ಆ ಥರ ಅಷ್ಟು ದೊಡ್ಡತನ ಅದು. ಸೊ ಐ ಜಸ್ಟ್ ಮಿಸ್ ಹಿಮ್. ಅಪ್ಪು ಅವರಲ್ಲಿ ಶ್ರಾವ್ಯ ಅವರು ಏನ್ ಕಲಿತ್ರು ಅಂತ? ಅವರ ನಟನೆ, ಅವರ ಡಾನ್ಸ್ ಸ್ಕಿಲ್ಸ್, ಹಾಗೂ ಅವರ ವ್ಯಕ್ತಿತ್ವ, ಹಾಗೂ ಜನರ ಜೊತೆ ಹೇಗೆ, ಯಾವ ರೀತಿ, ಹೇಗಿರಬೇಕು ಅನ್ನೋದು ಅದನ್ನು ಕಲ್ತಿದ್ದೀನಿ. ಸೊ ಯಾವುದೇ ರೀತಿ ನಮ್ಮತನನ ಬಿಟ್ಕೊಡ್ಬಾರ್ದು. ಆ ಸಿಂಪ್ಲಿಸಿಟಿ, ಆ ಸಾಫ್ಟ್ನೆಸ್, ಯಾರೇ ಇರಲಿ, ನಾವು ಎಷ್ಟೇ ಸುಸ್ತಾಗಿದ್ರು, ಎಷ್ಟೇ ಟಯರ್ಡ್ ಆಗಿದ್ರು, ಜನರು ನಮಗೋಸ್ಕರ ಇದ್ದಾಗ ನಾವು ಅವ್ರಿಗೆ ಟೈಮ್ ಕೊಡಲೇಬೇಕಾಗ್ತದೆ. ಯಾಕಂದರೆ ಅದಕ್ಕೋಸ್ಕರ ಅವರು ಸುಸ್ತಾಗಿರ್ತಾರೆ. ಸೊ ಈ ಥರ ವ್ಯಕ್ತಿತ್ವವನ್ನು ಕಲಿತಿದ್ದೆ. ಅಪ್ಪು ಅವರು ಹುಟ್ಟಿರುವಂತಹ ತಿಂಗಳಲ್ಲೇ ನೀವು ನನಗೆ ಸಿಕ್ಕಿದ್ದೀರಾ. ಮಾರ್ಚ್ 17 ಅಪ್ಪು ಅವರ ಹುಟ್ಟುಹಬ್ಬ, 50ನೇ ಹುಟ್ಟುಹಬ್ಬ. ಅದ್ರ ಜೊತೆಗೆ ಒಂದ್ ಕಡೆ ಅಪ್ಪು ಅವ್ರು ಇಲ್ಲ ಅನ್ನುವಂತ ಕೊರಗು, ಇನ್ನೊಂದ್ ಕಡೆ ಅಪ್ಪು ಅವರ 50ನೇ ಬರ್ತ್ಡೇ. ಅದ್ರ ಜೊತೆಗೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಸ್ ಎ ಫ್ಯಾನ್ ಗರ್ಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಗೆ ಯಾವತ್ತೂ ಅವರು ಇಲ್ಲ ಅನ್ನೋ ಭಾವನೆ ನನಗೆ ಯಾವತ್ತೂ ಬಂದಿಲ್ಲ. ಐ ಗೆಸ್ ಯಾವುದೇ ಅಪ್ಪು ಫ್ಯಾನ್ ಆಗಿರಲಿಲ್ಲ ಇದನ್ನೇ ಹೇಳ್ತಾರೆ ಅನ್ಸುತ್ತೆ. ಥರ ಯಾವ ಭಾವನೆಗಳೂ ಬಂದಿಲ್ಲ ನನಗೆ. ಅವ್ರು ಇದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ. ಸೊ ಅವರು ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂದರೆ ಅದರ ಹವಾನೇ ಬೇರೆ ಇರುತ್ತೆ. ಸೊ ಅದನ್ನು ಇದ್ದಾರೆ ಅನ್ನುವ ಅಸ್ತಿತ್ವವನ್ನು ಏನು ಮಾಡ್ತಿದೆ, ಇದ್ದಾರೆ. ಜನರಿಗೆ ಆ ನಂಬಿಕೆಯನ್ನು ಇನ್ನು ಹಾಗೆ ಇಡ್ಸಿದ್ದಾರೆ. ಸೊ ಯಾ. ಅಪ್ಪು ಅವರ ಹಾಡಾಗಿರ್ಬೋದು, ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ? ಐ ಆಮ್ ನಾಟ್ ಅ ವೆರಿ ಗುಡ್ ಸಿಂಗರ್. ನಾನು ಡೈಲಾಗ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸಾಂಗ್ ತುಂಬ ಸಾಂಗ್ ಇದೆ. ಯಾವುದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಅಷ್ಟೇ. ಅಪ್ಪು ಅವ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಅಂತೂ ಸಿಕ್ಕಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ PRK ಪ್ರೊಡಕ್ಷನ್ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಆ ಮೂಮೆಂಟ್ ಹೆಂಗಿರುತ್ತೆ? ಡೆಫಿನೆಟ್ಲಿ ಅದು ನಾನು ಹೆಂಗೆ ಅಂದರೆ ನಾನೇ ಮೆರವಣಿಗೆ ಮಾಡ್ಕೊಂಡ್ಬಿಡ್ತೀನೇನೋ, ನಂಗೆ ಸಿಕ್ಕಿದೆ ಅನ್ನೋ ಒಂದು ಖುಷಿಯಲ್ಲಿ. ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನರ ಕನಸುಗಳಾಗಿರುತ್ತೆ ಆ ಪ್ರೊಡಕ್ಷನಲ್ಲಿ ಇದು ಮಾಡಬೇಕು ಅಂತ. ಹಾಗೂ ವೆಯ್ಟ್ ಮಾಡ್ತೀನಿ. ನನ್ನ ಪ್ರಯತ್ನವನ್ನು ನಾನು ಪಡ್ತೀನಿ. ಟಿಕೆಡಿಯಲ್ಲಿ ಶಿವಣ್ಣನ ಯಾವತ್ತಾದ್ರೂ ಭೇಟಿ ಆಗಿದ್ರ ಅಂತ? ಆ್ಯಕ್ಚುಲಿ ನಮ್ಮ ಸೀಸನಲ್ಲಿ ನಾವು ಡ್ರಾಮಾ ಜೂನಿಯರ್ಸಲ್ಲಿ ಇರಬೇಕಾದ್ರೆ ನಮಗೆ TN ಸೀತಾರಾಮ್ ಸರ್ ಅವರು, ಮುಖ್ಯಮಂತ್ರಿ ಚಂದ್ರು ಸರ್, ಹಾಗೂ ಲಕ್ಷ್ಮೀ ಅಮ್ಮ ಮತ್ತು ವಿಜಯಣ್ಣ, ಆನಂದಣ್ಣ ಇವ್ರು ಇದ್ದಿದ್ರು. ಸೊ ಇವ್ರ ಜೊತೆನೂ ಆ ಬಾಂಡಿಂಗ್ ಹೇಗಿದೆ ಅಂದರೆ ಲೈಕ್ ಅಷ್ಟು ಲೈಕ್ ಕ್ಲೋಸ್ ಫ್ಯಾಮಿಲಿ. ಇವಾಗ ಹೋದ್ರು ಮಾತಾಡಿಸ್ತಾರೆ. ಇವಾಗ ಹೋದ್ರೆ ಏನು ಶ್ರಾವ್ ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಏನು ಹೀಗೆ ಅಂದ್ಕೊಂಡು. DKDಯಲ್ಲಿ ನಮಗೆ ಶಿವಣ್ಣ ಇರಲಿಲ್ಲ ಆ ಟೈಮಲ್ಲಿ. ನಮಗೆ ಆವಾಗ ಇದ್ದಿದ್ದು ಅರ್ಜುನ್ ಜನ್ಯ ಸರ್, ರಕ್ಷಿತಾ ಮ್ಯಾಮ್, ವಿಜಯಣ್ಣ ಮತ್ತು ಅನುಶ್ರೀ ಅಕ್ಕ. ಇವಾಗ ಹೋದ್ರು. ಈಗ ಹೊಸ ಸೀಸನ್ಸ್ ಎಲ್ಲ ಬರ್ತಿದೆಯಲ್ಲ, ಆದಷ್ಟು ನನಗೆ ಟೈಮ್ ಸಿಕ್ಕಿದಾಗ ನಾನು ಮೀಟ್ ಆಗ್ತೀನಿ. ಟೈಮ್ ಸಿಕ್ಕಿದಾಗ ಹೋದಾಗ ಲೈಕ್ ಅವ್ರ ಕ್ಯಾರವ್ಯಾನ್ಗೆ ಹೋಗ್ಬಿಟ್ಟು ಲೈಕ್ ಒಂದು ಚೆನ್ನಾಗಿರೋ ಒಂದು ಥಾಟ್ಫುಲ್ ಮಾತುಗಳು, ಇಷ್ಟು ವರ್ಷ ಏನೇನು ಬಿಟ್ಟು ಹೋಗಿತ್ತು ಆ ಥರ ಎಲ್ಲ ಮಾತಾಡ್ತೀವಿ. ಚೆನ್ನಾಗಿರುತ್ತೆ ಮೂಮೆಂಟ್ಸ್. ಅವ್ರು ಹೇಳಿದ್ರೆ ಇಷ್ಟೇ ಇದ್ದಿದ್ದೆ ಆ ಥರ ಎಲ್ಲ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಚೆನ್ನಾಗಿರುತ್ತೆ. ಒಂದಷ್ಟು ಕಿರುತೆರೆಯ ಬಾಂಧವ್ಯವನ್ನ ಇಟ್ಕೊಂಡಿದ್ರ, ಅದ್ರ ಜೊತೆಗೆ ಎಜುಕೇಶನ್ ಸಹ ಮಾಡ್ತಿದ್ರ. ಮಹಿಳಾ ದಿನಾಚರಣೆ ಅಂತಂದ್ರೆ ಮಹಿಳೆ ಯಾವ್ದಕ್ಕೂ ಸಹ ಕಡಿಮೆ ಇಲ್ಲ. ಸೊ ಏನಾದ್ರೂ ಹೇಳೋದಾದ್ರೆ ಮಹಿಳೆ ಬಗ್ಗೆ? ಅದ್ರ ಬಗ್ಗೆ ಹೇಳಿ ನಾನು ಇನ್ನೂ ಚಿಕ್ಕವಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಟೈಮ್ ಇನ್ನೂ ಇದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಇವಾಗ ಎಲ್ಲ ವುಮೆನ್ಸ್ಗೂ ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಇವಾಗ ನಾನು ಅದ್ರ ಬಗ್ಗೆ ಏನು ಫೆಮಿನಿಸಮ್ ಮಾಡಬೇಕಂತ ಏನಿಲ್ಲ, ಎಲ್ಲರೂ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಲೈಕ್ ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಇವಾಗ ನಾನು ಮಾಡ್ತಿರೋ ಏರೋನಾಟಿಕ್ಸಲ್ಲೂ ಸಹ ವುಮೆನ್ಸೇ ಜಾಸ್ತಿ ಇದ್ದಾರೆ. ಸೊ ಯಾವುದಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೈಕ್ ಅವರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾವು ವಿ ಕ್ಯಾನ್ ಸ್ಟ್ಯಾಂಡ್ ಟು ದ ಸೊಸೈಟಿ ಅನ್ನೋ ರೀತಿಯಲ್ಲೇ ಇದೆ. ಮಹಿಳಾ ಆಕ್ಟ್ರೆಸ್ ಅಲ್ಲಿ ಲೈಕ್ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ಸ್ಪೆಸಿಫೈಡ್ ಆಗಿ ಏನಿಲ್ಲ. ಲೈಕ್ ನಾವು ಡ್ರಾಮಾ ಜೂನಿಯರ್ಸಲ್ಲಿ ಇರೋದ್ರಿಂದ ಲಕ್ಷ್ಮೀ ಅಮ್ಮನ್ನೇ ಎಲ್ಲ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ವಿ. ಸೊ ಅವರ ಲೈಕ್ ನಾನು ಐಡಲೈಸ್ ಮಾಡುವಂಥ ಹೀರೋಯಿನ್ಸ್ ಆಗಿದ್ರೆ ಲೈಕ್ ಅದು 90s ಹೀರೋಯಿನ್ಸ್ ಆಗುತ್ತೆ. ಬಿಕಾಸ್ ಅವರ ಆ ಸ್ಮಾಲ್ ಲುಕ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಐ ಗೆಸ್ ಅವ್ರು ನನ್ನನ್ನು ಸ್ವಲ್ಪ ಮರ್ತೋಗಿರ್ತಾರೆ. ಬಿಕಾಸ್ ಜಾಸ್ತಿ ನಾನು ಸ್ಕ್ರೀನ್ ಟೈಮಲ್ಲಿ ಇರಲಿಲ್ಲ.
ಸೊ ಖುಷಿ ಆಗುತ್ತೆ. ಲೈಕ್ ಮುಂಚೆ ಇವಾಗಲೂ ಆ್ಯಕ್ಚುಲಿ ಬೇರೆ ಕಡೆ ಹೋದಾಗ ಗುರ್ತ ಹಿಡಿತಾರೆ. ನೀವು ಡ್ರಾಮಾ ಜೂನಿಯರ್ಸ್ ಇದ್ದೀರಾ, ಲೈಕ್ ಅದು ಒಂದು ಖುಷಿ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟ. ಇಷ್ಟು ವರ್ಷ ಆದರೂ ಲೈಕ್ 7 ಇಯರ್ಸ್ ಆಗಿದೆ. ಇಷ್ಟು ವರ್ಷ ಆದರೂ ಸಹ ಲೈಕ್ ಗುರ್ತ ಹಿಡಿತಾರೆ. ಯಾಕಂದರೆ ಅಷ್ಟು ಇಂಪ್ಯಾಕ್ಟ್ ನಾವು ಪ್ಲೇ ಮಾಡಿದ್ದೀವಿ ಆ ಸೀಸನ್ಸು ನಮ್ಮದು. ಸೊ ತುಂಬ ಖುಷಿ ಆಗುತ್ತೆ. ಲೈಕ್ ಹೀಗೆ ಜ್ಞಾಪಕ ಇಟ್ಕೊಳ್ಳಿ ಹಾಗೂ ನಾನು ಬೇರೆ ಪ್ರಾಜೆಕ್ಟ್ಸ್ ತಗೊಂಡಾಗ ಇನ್ನೂ ನಿಮ್ಮ ತಲೆಯಲ್ಲಿ ಇರ್ತೀನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಫಸ್ಟ್ ಶೋ ಅಪ್ಪು ಅವರ ಸಿನಿಮಾ ಅಪ್ಪು ಪ್ರೀ ರಿಲೀಸ್ ಆಗ್ತಿದೆಯಾ, ಅದನ್ನ ನೋಡಿ ಎಂಜಾಯ್ ಮಾಡಿ. ಶ್ಯೂರ್, ಡೆಫಿನೆಟ್ಲಿ. ಯಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಇದಾಗಿತ್ತು ನಮ್ಮ ನಿಮ್ಮರ ಪ್ರೀತಿಯ ಡ್ರಾಮಾ ಜೂನಿಯರ್ಸ್ ಸೀಸನ್ 2ರ ರನ್ನರ್ ಅಪ್ ಆಗಿದ್ದಂತಹ ಶ್ರಾವ್ಯ ಮರವಂತೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.